ಗೆಳೆಯರೆ, ಸೌಜನ್ಯ ಸಾವಿಗೆ ಸಂಬಂಧಪಟ್ಟಂತಹ ಬಹಳ ಪ್ರಮುಖ ಸಾಕ್ಷಿ ಇಂದು SIT ತಂಡದ ಮುಂದೆ ಬಂದಿದೆ. ಸೌಜನ್ಯ ಸಾವಿಗೆ ಕಾರಣಕರ್ತರಾದವರನ್ನ ಗುರುತಿಸುವ ಮತ್ತು ಕಣ್ಣಾರೆ ಕಂಡಂತಹ ಸಾಕ್ಷಿ. ಗೆಳೆಯರೆ, ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಗೆಳೆಯರು, ನೀವು ಗಮನಿಸಿದ್ರೆ ಕೆಲವು ದಿನಗಳ ಹಿಂದೆ ಪೊಲೀಸರ ಬಳಿ ಸೌಜನ್ಯರ ತಾಯಿ ಹೋಗ್ತಾರೆ. ಮಾಸ್ಕ್ ಮ್ಯಾನ್ ಚಿಹ್ನೆನ ಕುರಿತು ತನಿಖೆ ಮಾಡಿ ಅಂತೇಳಿ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಕಾರಣ, ಮಾಸ್ಕ್ ಮ್ಯಾನ್ ಚಿಹ್ನೆನಿಗೆ ಸೌಜನ್ಯ ಸಾವಿನ ಕುರಿತು ಕೆಲವೊಂದು ವಿಚಾರ ತಿಳಿದಿದೆ. ಸ್ವತಃ ಈತನ ಸಹೋದರಿಯೇ ನನ್ನ ಬಳಿ ಈ ಕುರಿತು ಹೇಳಿದ್ದಾಳೆ ಅಂತೇಳಿ ಸೌಜನ್ಯರ ತಾಯಿ ಕಂಪ್ಲೇಂಟ್ ಕೊಡ್ತಾರೆ. ಇದೀಗ ಚಿನ್ನಯ್ಯನೇ ಸೌಜನ್ಯಳ ಶವವನ್ನು ತಂದು ಬಿಸಾಕಿದ್ದು ಅಂತೇಳಿ ಮಂಡ್ಯ ಮೂಲದ ಓರ್ವ ಮಹಿಳೆ ಒಡನಾಡಿ ಸಂಸ್ಥೆ ಮುಖ್ಯಸ್ಥರಾದಂಥ ಸ್ಟ್ಯಾನ್ಲಿ ಅವರ ಬಳಿ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಗೆಳೆಯರೆ, ಇದೇ ಕೆಲ ದಿನಗಳಿಂದ ಇದೇ ಮಹಿಳೆ ಮಾಧ್ಯಮಗಳ ಮುಂದೆ ಬರ್ತಾರೆ. ತಾನು ಸೌಜನ್ಯಳ ಅಪಹರಿಸಿದ ದೃಶ್ಯವನ್ನು ನೋಡಿದ್ದೇನೆ, ನಾನು ಆ ಸಮಯದಲ್ಲಿ ಅದೇ ಸ್ಥಳದಲ್ಲಿದ್ದೆ ಎಂಬುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದರು. ಆದರೆ ಅಂದು ಹಲವಾರು ಜನರು ಸಾಕ್ಷಿಗಳಾಗಿ ಬಂದು ಸುಳ್ಳು ಹೇಳಿಕೆಗಳನ್ನು ನೀಡಿದ್ರಿಂದ ಈ ಪ್ರಕರಣವನ್ನು ಅಷ್ಟು ಗಂಭೀರವಾಗಿ ಪರಿಗಣಿಸಲಿಲ್ಲ. ಆದರೆ ಈ ಮಹಿಳೆ ಇಂದು ಬಹಳ ಖಚಿತತೆಯಿಂದ ಸೌಜನ್ಯಳ ಸಾವಿಗೆ ಕಾರಣರಾದವರನ್ನ ನಾನು ನೋಡಿದ್ದೇನೆ ಅಂತೇಳಿ ಹೇಳಿಕೆ ಕೊಡ್ತಿದ್ದಾರೆ. ಗೆಳೆಯರೆ, ಈಕೆ ಪ್ರಮುಖ ಸಾಕ್ಷಿಯಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಒಂದು ವೇಳೆ ಈ ಮಹಿಳೆ ಹೇಳುತ್ತಿರುವುದು ನಿಜವೇ ಆಗಿದ್ದಲ್ಲಿ ನಿಜಕ್ಕೂ ಸೌಜನ್ಯ ಪ್ರಕರಣ ಒಂದು ತಾರ್ಕಿಕ ಅಂತ್ಯ ಕಾಣುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಸೌಜನ್ಯಳ ರೀತಿಯ ಕೇರಳ ಪ್ರಕರಣ ನಿಜಕ್ಕೂ ಸೌಜನ್ಯಳ ಕೇಸಿನಲ್ಲಿ ನ್ಯಾಯ ಸಿಗುವ ಸಾಧ್ಯತೆಗಳನ್ನು ಹುಟ್ಟುಹಾಕುತ್ತೆ. ಗೆಳೆಯರೆ, ಕೇರಳದ ಅಭಯ ಪ್ರಕರಣ 1992ರಲ್ಲಿ ಕೇರಳದ ಒಂದು ಕ್ರಿಶ್ಚಿಯನ್ ಕಾನ್ವೆಂಟ್ನಲ್ಲಿ ಓರ್ವ ಸಿಸ್ಟರ್ ಮತ್ತೋರ್ವ ಫಾದರ್ ಇಬ್ಬರೂ ಸಹ ಲೈಂಗಿಕ ಸಂಪರ್ಕದಲ್ಲಿದ್ದ ವೇಳೆ ಅದೇ ಕಾನ್ವೆಂಟ್ನ ಯುವತಿ ಸಿಸ್ಟರ್ ಅಭಯ ಇವರಿಬ್ಬರ ಖಾಸಗಿ ಕ್ಷಣವನ್ನು ನೋಡಿರ್ತಾರೆ. ಇದನ್ನು ಕಂಡಂಥ ಪಾದ್ರಿ ಮತ್ತು ಸಿಸ್ಟರ್ ಇಬ್ಬರು ಸೇರಿ ಆ ಯುವತಿಯನ್ನ ನಾವು ಸುಮ್ಮನೆ ಬಿಟ್ಟಲ್ಲಿ ಹೀಗೆ ನಾಳೆ ಎಲ್ಲರಿಗೂ ವಿಷಯ ತಿಳಿಸುತ್ತಾಳೆ ಎಂದು ಹೆದರಿ ಆ ಯುವತಿಯ ತಲೆಗೆ ಜಜ್ಜಿ ಬಾವಿಗೆ ಎಸೆದು ಕೊಲೆ ಮಾಡಿರ್ತಾರೆ. ನಂತರ ಸ್ಥಳೀಯ ಪೊಲೀಸರ ತನಿಖೆ ನಡೀತದೆ, CID ತನಿಖೆ ನಡೀತದೆ. ಆದಾಗ್ಯೂ CBIನ ತನಿಖೆ ಎರಡೆರಡು ಬಾರಿ ನಡೀತದೆ. ಈ ಮೂರು ತನಿಖಾ ಸಂಸ್ಥೆಗಳ ವರದಿಯಲ್ಲೂ ಈ ಕೃತ್ಯದಲ್ಲಿ ಫಾದರಿ ಮತ್ತು ಸಿಸ್ಟರ್ ಪಾತ್ರ ಇಲ್ಲ ಎಂಬಂತೂ ಬರ್ತದೆ. ಆದರೆ ವಿಧಿಯಾಟ ಬೇರೆದೇ ಆಗಿತ್ತು. ಈ ಘಟನೆ ನಡೆಯುವ ವೇಳೆ ಆ ಕಾನ್ವೆಂಟ್ಗೆ ಕದಿಯಲು ಓರ್ವ ಕಳ್ಳ ನುಗ್ಗಿರ್ತಾನೆ, ಆತನೇ ಅಡಕರಾಜು. ಈತ ಬಂದಂಥ ವೇಳೆಯಲ್ಲೇ ಈ ಫಾದ್ರಿ ಮತ್ತು ಸಿಸ್ಟರ್ ಇಬ್ಬರು ಸೇರಿ ಆ ಯುವತಿಯನ್ನು ಕೊಂದು ಬಾವಿಗೆ ಎಸೆತಾ ಇರ್ತಾರೆ. ಆ ದೃಶ್ಯವನ್ನು ಈತ ತನ್ನ ಕಣ್ಣಾರೆ ನೋಡಿರ್ತಾನೆ. ಘಟನೆ ವಿವರವನ್ನು ನಂತರ ಪೊಲೀಸರ ಬಳಿ ಅಡಕರಾಜು ಕೊಡ್ತಾನೆ. ಆದರೆ ಈತ ಒಬ್ಬ ಕಳ್ಳ ಆದ್ರಿಂದ ಈತನ ಮಾತನ್ನ ಪೊಲೀಸರು ಅಷ್ಟು ಗಂಭೀರವಾಗಿ ಪರಿಗಣಿಸುವುದಿಲ್ಲ. ನಂತರ ಸುದೀರ್ಘ ಕಾನೂನು ಹೋರಾಟ, ಸುದೀರ್ಘ ಬೀದಿ ಹೋರಾಟ ನಡೆದು ನ್ಯಾಯಾಲಯದ ಮಧ್ಯ ಪ್ರವೇಶದಿಂದ 20 ವರ್ಷಗಳ ನಂತರ ಈ ಫಾದರಿ ಮತ್ತು ಸಿಸ್ಟರ್ ಇಬ್ಬರೂ ಸಹ ಅಪರಾಧಿಗಳೆಂದು ಸಾಬೀತಾಗ್ತದೆ. ಗೆಳೆಯರ, ಸೌಜನ್ಯಳ ಸಾವಿಗೆ ಯಾರೇ ಕಾರಣಕರ್ತರಾಗಿರಲಿ, ಅದು ಸಂತೋಷವಾಗಿರ್ಬೋದು ಅಥವಾ ಸೌಜನ್ಯ ಮನೆಯವರು ಆರೋಪಿಸುವಂತಹ ವ್ಯಕ್ತಿಗಳೇ ಆಗಿರ್ಬೋದು, ಆದರೆ ಸೌಜನ್ಯ ಸಾವಿಗೆ ಕಾರಣಕರ್ತರು ಯಾರಾದ್ರೂ ಒಬ್ರು ಇರಲೇಬೇಕಲ್ವೇ? ಯಾಕಂದ್ರೆ ಸೌಜನ್ಯ ಸ್ವಯಂ ತಾನೇ ಸಾವನ್ನಪ್ಪಲಂತೂ ಸಾಧ್ಯ ಇಲ್ಲ. ಹಾಗಾಗಿ ಸುದೀರ್ಘ ಚರ್ಚೆಗಳು, ಪರವಿರೋಧಗಳು, ಹೋರಾಟಗಳು ನಡೆದು ಇಂದಾದರೂ ಸಹ ಸೌಜನ್ಯಳ ಸಾವಿಗೆ ಕಾರಣಕರ್ತರದನ್ನು SIT ಬಂಧಿಸಲಿ ಅಂತೇಳಿ ನಾವೆಲ್ಲ ಆಗ್ರಹಿಸೋಣ. ವಂದನೆಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.